ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹಾಸನ್ ಜಿಲ್ಲೆಯಲ್ಲಿ ನಡೆದಂತಹ ಫಸ್ಟ್ ಟೆಸ್ಟ್ ಆಗಸ್ಟ್ 2026 ಇಂಗ್ಲೀಷ್ ಸೆಕೆಂಡ್ ಇಯರ್ ಪಿ ಯು ಸಿ ಆಗಿರುತ್ತೆ. 40 ಅಂಕದ ಪ್ರಶ್ನೆ ಪತ್ರಿಕೆ. ಬನ್ನಿ, ನಾನು ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು ಕೂಡ ಇಲ್ಲಿ ಇದ್ದಾವೆ ಸರ್, ತೋರಿಸ್ತಾ ಹೋಗ್ತೇನೆ. ಹಾಗೂ ನಿಮಗೂ ಕೂಡ ಅನಿಸುತ್ತೆ, ಹೌದಲ್ಲ ಇದೇ ಪ್ರಶ್ನೆಗಳು ಅಂತ. ನಿಮ್ಮ ಕಾಲೇಜಲ್ಲೂ ಇವೇ ಪ್ರಶ್ನೆಗಳು ಆಗಿದ್ದು. ಎನಿಹೌ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ದಿ ವರ್ಡ್ ಗ್ಯಾರಿಶ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಇದೆ. ಗ್ಯಾರಿಶ್ ಅನ್ನೋದು ವರ್ಡು ಈ ಒಂದು ಪದ್ಯದಲ್ಲಿ ಸನ್ನಿಗೆ, ಯಾಕಂದರೆ ಗ್ಯಾರಿಶ್ ಅಂದರೆ ಬ್ರೈಟ್ ಅಂತ, ಬ್ರೈಟ್ ಇರುವಂಥದ್ದು ಸನ್. ಹಾಗಿದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್. ಮಗು ಕರೆಕ್ಟಾಗಿ ಆನ್ಸರ್ ಬರೆದಿದೆ ನೋಡಿ ವಿದ್ಯಾರ್ಥಿಗಳೇ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಜೊತೆ ಇರುವಂತಹ, ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳಿಸ್ಕೊಡಿ. ಯಾವುದೇ ಸಬ್ಜೆಕ್ಟ್ ಯಾವುದೇ ಆಗಿರ್ಬೋದು. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ರೋಮಿಯೋ ಯಾರು ಹೇಳಿ ನೋಡೋಣ? ನ್ಯೂ ಸ್ನೋ ಅಂತ. ಜೂಲಿಯಟು ಸ್ನೋವಿ ಡೌ ಅಂತ. ಆಯಿತಾ? ಫೆಲೋ ಡ್ಯಾನ್ಸರ್ಸು ಕ್ರೋಸ್ ಅಂತ. ಹಾಗಿದ್ದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆಗಿ ಇರುತ್ತದೆ. ಆಯಿತಾ? ಕ್ವಶನ್ ನಂಬರ್ 3 ನೋಡೋಣ. ದ ಕ್ರಿಮಿನಲ್ ಇನ್ 2 year ರಿಸೀವ್ಡ್ ಡ್ಯಾಶ್ ಆ್ಯಸ್ ಅಡ್ವಾನ್ಸ್ ಅಂತ ಇದೆ. 1/3 ಆಫ್ ಹಿಸ್ ಆ್ಯನ್ವಿಟಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬೇರೆ ಕಡೆ ಎಲ್ಲ ಏನು ಕೇಳಿದರು ಅಂದರೆ ಪೆನ್ಷನ್ ಎಷ್ಟು ಅಂತ ಕೇಳಿದರು, 600. ಆದರೆ ಇಲ್ಲಿ ಏನು ಕೇಳಿದ್ದಾರೆ ಗೊತ್ತಾ? ಅಡ್ವಾನ್ಸಲ್ಲಿ ಎಷ್ಟು ತೆಗೆದುಕೊಂಡು ಹೋಗುತ್ತಾನೆ ಅಂತ ಇದೆ. 1/3 ಇಸ್ ದ ರೈಟ್ ಆನ್ಸರ್. ಆಯಿತಾ? ಸಿ. ಕ್ವಶನ್ ನಂಬರ್ 4. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಅಂತ ಇದೆ. ಲವನ್ನು ಕೊಡ್ಬೋದು. ಆಯಿತಾ? ತಮ್ಮ ಡ್ರೀಮ್ಸ್ಗಳನ್ನು ಕೊಡಬಾರ್ದು, ತಮ್ಮ ಥಾಟ್ಸ್ಗಳನ್ನು ಕೊಡಬಾರ್ದು. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಎ. ಕ್ವಶನ್ ನಂಬರ್ 5 ಕಣ್ರಿ, ಏನಿದೆ? ನವಧನ್ಯ ಮೂಮೆಂಟು ಸ್ಟಾರ್ಟ್ ಆಗಿದ್ದು 1987. ಹಾಗಿದ್ದರೆ ನವಧನ್ಯ ಫಾರ್ಮ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 1994 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಈಗ ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ. ನವಧನ್ಯ ಫಾರ್ಮ್ ನಲ್ಲಿ ವಂದನ ಶಿವಾಸ್ ಫಾದರ್ ಅವರು, ಆಯಿತಾ, ಏನಾಗಿದ್ದರು ಅಂತ, ಅವರ ವೃತ್ತಿ ಏನು? ಪ್ರೊಫೆಷ್ನಲಿ ಹಿ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಅಂತ. ಆಪ್ಷನ್ ಬಿ ಇದೆ ಅಲ್ವಾ? ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಅದು ಅವರ ತಾಯಿ ಫಾರ್ಮರ್. ಆಯಿತಾ? ಈಗ ನಾವು ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಕ್ವಶನ್ ಆನ್ಸರ್ ಕಂಪ್ಲೀಟ್ ಆಯಿತು. MCQs ಇಲ್ಲಿಗೆ. ಎಷ್ಟು ಈಸಿಯಾಗಿದೆ ನೋಡಿ. ಇದನ್ನು ಓದಿದ್ರಿ, ಆಯಿತಾ? ಓದಿ ಕಾಪಿ ಮಾಡಿ ಬರೆಯುವಂಥದ್ದು. ಇದು ಬರಲ್ಲ ಅಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ. ನೋಡಿ, ಸಾಹು ಡಿಸೈನ್ಸ್ ದಿ ಟ್ರೋಫೀಸ್ ಅಂತ ಇದೆ ಟು ಹ್ಯಾಂಡ್ ಓವರ್ ಟು ದಿ ವಿನ್ನರ್ಸ್. ದೀಸ್ ಅಂದರೆ ಆ ಟ್ರೋಫಿಗಳು. ಹಾಗಾಗಿ ದೀಸ್ ಅಂದರೆ ಏನು? ಟ್ರೋಫೀಸ್ ಆರ್ ಪ್ರೆಸೆಂಟೆಡ್ ಟು ದೆಮ್ ಅಂದರೆ ಯಾರಿಗೆ ಹೇಳಿ ನೋಡೋಣ? ವಿನ್ನರ್ಸ್. ಹಾಗಾಗಿ ಸೆಕೆಂಡ್ ಆನ್ಸರು ವಿನ್ನರ್ಸ್ ಅಂತ. ವಿತ್ ಗ್ರೇಟ್ ಸೆರೆಮನಿ. ಧೋ ಸಾಹು ಈಸ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್, ಹಿಸ್ ಪ್ಯಾಷನ್. ಅವನ್ನ ಸಾಹೂಸ್ ಅಂತ ಇರಬೇಕು, ಅಪಾಸ್ಟ್ರಫಿ ಎಸ್. ಹಾಗಾದರೆ ಸರಿ. ಲಾಸ್ಟ್ ಆಪ್ಷನ್ ಇದೆ ಅಲ್ವಾ? ಅದು ಹಿಸ್ ಅಂದರೆ. ಹಿ ಅಂದರೆ ಯಾರು ಅಂತ ಕೇಳಿದರೆ ನೋಡಿ, ಹಿ ಹ್ಯಾಸ್ ಹಿಸ್ ವರ್ಕ್ಶಾಪ್. ಸಾಹುನ ಒಂದು ವರ್ಕ್ಶಾಪ್ ಇದೆ. ಹಿ ಅಂದರೆ ಸಾಹು ಅಂತ. ವೇರ್ ಅಂದರೆ ಭುವನೇಶ್ವರ್ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಬಳಿ ಇರುವಂಥ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನೋಡಿರಿ, ಇಲ್ಲಿ ಹೆಸರು ಯಾರ್ದು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಕಳಿಸ್ಕೊಟ್ಟಿದ್ದಾರೆ, ಹೆಸರೇ ಹಾಕಿಲ್ಲ, ಹೆಸರೇ ಬರ್ದಿಲ್ಲ ಕ್ವಶನ್ ಪೇಪರ್ ಮೇಲೆ. ದೋಸ್ ಹು ಆರ್ ಸೆಂಡಿಂಗ್ ಯುವರ್ ಕ್ವಶನ್ ಪೇಪರ್ಸ್, ಪ್ಲೀಸ್ ರೈಟ್ ಯುವರ್ ಡಿಸ್ಟಿಕ್ ನೇಮ್ ಆ್ಯಂಡ್ ಯುವರ್ ನೇಮ್ ಆನ್ ದಿ ಕ್ವಶನ್ ಪೇಪರ್. ಅರ್ಥ ಆಗತ್ತಲ್ರಿ? ಬನ್ನಿ ಈಗ ನಾವು ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ನೇಮ್ ಎನಿ 2 ಕಾಮೋಡಿಟೀಸ್ ಅಂತ ಇದೆ. ನಾನು ನಿಮಗೆ ಪದೇ ಹೇಳಿದೆ, ಬಡ್ಕೊಂಡು ತಮ್ಮ ಇದನ್ನು ಕಲ್ತು ಬಿಡ್ರಲ್ಲೇ ಅಂತ. ಟೊಬ್ಯಾಕೋ, ವೈನ್, ಸ್ಪಿರಿಟ್ ಆ್ಯಂಡ್ ಪೋಲ್ ಟ್ಯಾಕ್ಸ್. ಈ 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ವಾಟ್ ಡೂ ಬೋಸ್ ಆ್ಯಂಡ್ ಆ್ಯರೋಸ್ ರೆಫರ್ಸ್ ಟು ಅಂತ ಇದೆ. ಬೋಸ್ ರೆಫರ್ಸ್ ಟು ಏನು ಹೇಳಿ ನೋಡೋಣ? ಪೇರೆಂಟ್ಸ್ ಅಂತ. ಆ್ಯರೋಸ್ ರೆಫರ್ಸ್ ಟು ಲಿವಿಂಗ್ ಚಿಲ್ಡ್ರನ್ ಅಂತ. ಕ್ವಶನ್ ನಂಬರ್ 10 ನೋಡಿ ಸರ್. ವಾಟ್ ಡಿಡ್ ವಂದನ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್ ಅಂತ ಇದೆ. ಹಾಗಿದ್ರೆ ಚಿಪ್ಕೋ ಮೂಮೆಂಟಲ್ಲಿ ವಂದನ ಶಿವರವರು ಏನನ್ನು ಕಲ್ತರು? ಅವರು ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಎಕನಾಮೀಸ್ ಅಂತ. ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಂತಹ ಕ್ವಶನು. ಯಾವುದು? ಕ್ವಶನ್ ನಂಬರ್ 9, 10. ಕ್ವಶನ್ ನಂಬರ್ 11 ಕಣ್ರಿ. ನೇಮ್ ಎನಿ 2 ಸ್ಪ್ಯಾನಿಷ್ ರೈಟರ್ಸ್ ಮೆನ್ಷನ್ಡ್ ಬೈ ಡಾನ್ ಗಾನ್ಜಲೋ ಇನ್ ದ ಪ್ಲೇ ಅಂತ ಇದೆ. ಒಂದು ಕ್ಯಾಂಪೋಮರು, ಇನ್ನೊಂದು ಬೆಕ್ಕರು, ಇನ್ನೊಂದು ಝೋರಿಲ್ಲ. ಯಾವುದಾದ್ರೂ 2 ಬರೆದ್ರೆ ಸಾಕು ಸರ್. ಬನ್ನಿ ಈಗ ಎಸ್ಪ್ರೆನ್ಸೋಡಾ ಒಂದು. ಈಗ
ಇಲ್ಲಿ ಹಾಟ್ ಕ್ವಶನ್ನೇ ಕ್ವಶನ್ ನಂಬರ್ 11 ಆಗಿರುತ್ತೆ. ಅದಕ್ಕಾಗಿ ಅವರು ಆನ್ಸರ್ ಎನಿ 2 ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನೆಲ್ಲ ಕಲಿಬೇಕೀಗ ನೀವು ಆನ್ಯುವಲ್ ಎಕ್ಸಾಮಿಗೆ. ಈಗ ಬನ್ನಿ 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಹೌದಲ್ವಾ? 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ ಅಂತ ಇದೆ. ಯಾವ ರೀತಿಯಾಗಿ ರೋಮಿಯೋ ತನ್ನ ಗೆಳತಿಯಾದಂತಹ ಜೂಲಿಯೆಟನ್ನು ಹೊಗಳ್ತಾನೆ ಅಂತ. ಬಹಳ ಈಸಿ ಆನ್ಸರು. ಇನ್ ವಾಟ್ ವೇ ಡಸ್ ಪ್ರಾಫಿಟ್ ಏನಿದು ಫೀಲ್ ದ್ಯಾಟ್ ಚಿಲ್ಡ್ರನ್ ಆರ್ ಇಂಡಿಪೆಂಡೆಂಟ್ ಇನ್ ದಿ ಪೋಯಮ್ ಅಂತ ಸಮ್ಮರಿ. ಅದಕ್ಕಿಂತ ಬಹಳ ಈಸಿಯಾಗಿರುವಂಥ ಆನ್ಸರು ಅರ್ತ್ ಯೂನಿವರ್ಸಿಟಿ ಅಂತ. ನಾನು ಹೇಳಿದ್ದೆ 100% ಅರ್ತ್ ಯೂನಿವರ್ಸಿಟಿ ಇಲ್ಲ ನವೋದಯ ಫಾರ್ಮ್ ಬರುತ್ತೆ ಕಣ್ರೋ, ಎರಡರಲ್ಲಿ ಒಂದು ರೆಡಿಯಾಗಿ ಅಂತ. ಇಲ್ಲಿ ಅರ್ತ್ ಯೂನಿವರ್ಸಿಟಿ ಬಂದಿದೆ ಮಕ್ಕಳೇ. ಕ್ವಶನ್ ನಂಬರ್ 4 ಕಣ್ರಿ ನೋಡಿ, 15. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ ಇದೆ. ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ. ನಾನು ನಿಮಗೆ 100% ಈ ಕ್ವಶನ್ ಬರುತ್ತೆ ಅಂದೆ. ಅದೇ ಸೇಮ್ ಕ್ವಶನ್ ಬಂದಿದೆ ನೋಡಿ. ಕ್ವಶನ್ ನಂಬರ್ 16. ಇದು ಅಷ್ಟೇ ಸರ್. ವಾಟ್ ಆರ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಗಾನ್ಝಾಲೋ ಟು ಫ್ಲೀ ಫ್ರಮ್ ವೆಲೆನ್ಸಿಯಾ ಅಂತ ಇದೆ. ಯಾವ ಕಾರಣಗಳಿಂದಾಗಿ ಈ ಡಾನ್ ಗಾನ್ಝಾಲೋ ವೆಲೆನ್ಸಿಯಾ ತನ್ನ ನೇಟಿವ್ ಪ್ಲೇಸನ್ನು ಬಿಟ್ಟು ಓಡೋಗ್ತಾನೆ, ಅದನ್ನು ಬರೆಯಿರಿ ಅಂತ ಇದೆ. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಇಲ್ಲೊಂದು ನೌನ್ ಫಾರ್ಮ್ ಕೂಡ ಕೇಳಿದ್ದಾರೆ. ಇನ್ಸ್ಪೈರ್ ಅಂತ ಇದೆ. ಹೌದಲ್ವಾ? ಇದನ್ನು ಸ್ವಲ್ಪ ಓದಬೇಕು ತಗೊಳ್ಳು. ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಬನ್ನಿ ಈಗ ಗ್ರಾಮರ್ನೋನ. ಧ್ಯಾನ್ ಗೋಸ್ ಟು ಮಲೇಷಿಯಾ ಅಂತ ಇದೆ. ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗಲ್ಲಿ ಏನು ಬರೀತೀರಾ? ಡಸಂಟ್ ಹೀ ಅಂತ ಬರೀಬೇಕು. ಡಸಂಟ್ ಹೀ ಅಂತ ಇಲ್ಲಿ ಡಿಡ್ ಬರಲ್ಲ, ಡಸ್ ಬರುತ್ತೆ, ಯಾಕಂದರೆ ಗೋಸ್ ಅಂತ ಇದೆ ಮಕ್ಕಳೇ. ವಿ ಶಲ್ ಮೀಟ್ ಯು ಟುಮಾರೋ ಅಂತ ಇದೆ. ಶಾಂಟ್ ವಿ ಅಂತ ಬರೀಬೇಕು. SHAN' ಬರೀಬೇಕು. ಶಾಂಟ್ ವಿ. ಯು ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಕ್ವಶನ್ ನಂಬರ್ 19. ಇದು ಅಲ್ಲೇ MCQ ಆದಮೇಲೆ ಕೊಡಬೇಕಿತ್ತು, ಮಕ್ಕಳಿಗೆ ಒಂದೇ ಇರಲಿ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಮಾಡೋಣವಾ ಇದನ್ನು? ಬನ್ನಿ. ಎ ಲೆಟರ್ ಡ್ಯಾಶ್ ಅಂತ ಇದೆ. ವಾಸ್ ಸೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್. ವಾಸ್ ಸೆಂಟ್ ಈಸ್ ದ ರೈಟ್ ಆನ್ಸರ್. ಎ ಪ್ರಾಂಪ್ಟ್ ರಿಪ್ಲೈ ಅಂತ ಹೇಳಿದರೆ ವಾಸ್ ರಿಸೀವ್ಡ್ ಅಂತಲೇ ಬರಬೇಕು ನೋಡಿ. ಫಸ್ಟ್ ಒನ್ ವಾಸ್ ಸೆಂಟ್, ಸೆಕೆಂಡ್ ಒನ್ ವಾಸ್ ರಿಸೀವ್ಡ್, ಥರ್ಡ್ ಒನ್ ಏನಿದೆ? ಇಟ್ ಸೇಡ್ ದಟ್ ಎ ಮೆಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಕುಡ್ ಬಿ ಸಪ್ಲೈಡ್ ಏನು ಆನ್ಸರು? ಕುಡ್ ಬಿ ಸಪ್ಲೈಡ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತದೆ. ಹೌದಲ್ವಾ? ನಂತರದಲ್ಲಿ ಏನೂ ಇಲ್ಲ ಸರ್, ಲೆಟರ್ ರೈಟಿಂಗ್ ಕೊಟ್ಬಿಟ್ಟಿದ್ದಾರೆ ಪಾಪ ನಮ್ಮ ಹಾಸನ ಜಿಲ್ಲೆನವರಿಗೆ. ನೀವು ಲೆಟರ್ ರೈಟಿಂಗ್ ಕಳಿಸ್ರಿ ಅಂದರೆ ನಾನು ಕಳಿಸ್ಕೊಡ್ತಿದ್ದೆ ಮಕ್ಕಳೇ. ಯಾಕಂದರೆ ಪೋರ್ಷನ್ನು ಕೆಲವೊಂದು ಕಡೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಈ ಒಂದು ಹಾಸನ ಜಿಲ್ಲೆಯಿಂದ ಕಳಿಸಿಕೊಟ್ಟಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಎಲ್ಲ ಕ್ವಶನ್ಸ್ಗಳು ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಎಕ್ಸಾಮ್ ಮುಗಿದ್ರೂ ಕೂಡ ಈ ಎಲ್ಲ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಇಂಗ್ಲೀಷು ಸ್ಪೆಷಲಾಗಿ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬೇಜಾರಾಗಬೇಡಿ ಯಾರು ಕೂಡ. ಧನ್ಯವಾದಗಳು.